ನಾವು ಗಂಡ ಹೆಂಡತಿ ಇಬ್ಬರೂ IT ಎಂಪ್ಲಾಯೀಸು. ವೀಕೆಂಡ್ ಬಂದು ಫಾರ್ಮಿಂಗ್ ಮಾಡ್ತೀವಿ. ಶನಿವಾರ ಭಾನುವಾರ ನಮ್ಮ ಬಿಡು ಟೈಮಿನಲ್ಲೇ ಬಂದು ತೋಟ ಕಟ್ಟಿದ್ದಿರೋದು. ಈ ಮಾಡೆಲ್ನ ಒಳ್ಳೆ ಡಿಸೈನ್ ಆಗಿ ಹೇಳ್ತಾ ಇದೀವಿ. ಬಿಕಾಸ್ ಏನಕ್ಕೋಸ್ಕರ ಅಂದರೆ ನಮಗೆ 6 ತಿಂಗಳಿಂದ ಆದಾಯ ಸ್ಟಾರ್ಟ್ ಆಗಿರೋದು ಇದುವರೆಗೂ ನಿಂತಿಲ್ಲ. ನಮ್ಮ ತೋಟ ನೋಡಿ ಮೋಸ್ಟ್ ಆಫ್ ದ ಟೈಮ್ ನನ್ನ ಸ್ನೇಹಿತರು ಬಂದಾಗ ತುಂಬ ಆಶ್ಚರ್ಯ ಪಡ್ತಾರೆ. ಏನು 1.5 ಎಕರೆ ಅಷ್ಟೇನಾ ಅಂತ ಹೇಳ್ತಾರೆ. 7ರಿಂದ 8 ಸಾವಿರ ಗಿಡಗಳನ್ನ ಕೂರಿಸಿದ್ದೀನಿ. ನಮಸ್ಕಾರ, ನನ್ನ ಹೆಸರು ಪವನ್ ಅಂತ. ಇವರು ನನ್ನ ವೈಫು ಸೌಮ್ಯ ಅಂತ. ನಾವು ಇಬ್ಬರು IT ಕಂಪ್ನಿಯಲ್ಲಿ ಕೆಲಸ ಮಾಡ್ತೀವಿ. ನಾನು ಡಾಕ್ಟರ್ ಮಾರ್ಟಿನ್ಸ್ ಅನ್ನೋ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ. ಇವರು ನೋಕಿಯಾ ಅನ್ನೋ ಒಂದು IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ. ನಮಗೆ ಕೃಷಿಗೆ ಬರಬೇಕು ಅಂತ ತುಂಬ ಆಸಕ್ತಿ ಇತ್ತು. ಓಕೆ, ಬಟ್ ನಮ್ಮ ಕೈಯಲ್ಲಿ ಆಗುತ್ತಾ? ನಾವಿಬ್ಬರು IT ಕಂಪ್ನಿಯಲ್ಲಿ ಕೆಲಸ ಮಾಡ್ತೀವಿ. ನಮಗಿರೋ ಟೈಮ್ ಅಭಾವದಿಂದ ಬರೀ ವೀಕೆಂಡ್ ಮಾತ್ರ ಸಿಗುತ್ತೆ. ಅದರಲ್ಲಿ ಮಾಡೋಕ್ಕಾಗುತ್ತಾ ಇಲ್ವಾ, ಹೆಂಗೆ ಮಾಡೋದು ಅಂತ ತುಂಬ ಕನ್ಫ್ಯೂಷನಲ್ಲಿದ್ವಿ. ನಮ್ಮ ತಂದೆ ಜೊತೆನೂ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೂ ತುಂಬ ಆಸೆ ಇತ್ತು. ಬಿಕಾಸ್ ಯಾಕಂದರೆ ಇದು ನಮ್ಮ ಪಿತ್ರಾರ್ಜಿತ ಆಸ್ತಿ ಆಗಿರೋದ್ರಿಂದ ಏನಾರ ಮಾಡ್ಬೋದಲ್ವಾ ಅಂತ ಒಂದು ಇಂಟೆನ್ಷನ್ನು ಅವ್ರೂ ಕೊಟ್ಟರು, ಸ್ವಲ್ಪ ಸಪೋರ್ಟ್ ಮಾಡಿದ್ರು. ಆಯಿತು, ನಮ್ಮ ತಂದೆಗೂ ಆಸೆ ಇದೆ ಅಲ್ವಾ, ಮಾಡೋಣ. ರಿಸರ್ಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ರಿಸರ್ಚ್ ಹೆಂಗೆ ಅಂದರೆ ತುಂಬ ತೋಟಗಳು ವಿಸಿಟ್ ಮಾಡಿದೆ. ಸಾವಯವದಲ್ಲಿ ಮಾಡಿರೋರು, ಆಮೇಲೆ ಕೆಮಿಕಲ್ ಫರ್ಟಿಲೈಸರ್ ಹಾಕಿ ಮಾಡಿರೋರು, ಆ ಥರ ತುಂಬ ಒಂದು 100ರಿಂದ 150 ಜನ ಫಾರ್ಮರ್ಸ್ ಹತ್ರ ಇಂಟ್ರ್ಯಾಕ್ಷನ್ ಮಾಡಿದೆ. ಯಾವ ಥರ ಮಾಡ್ಬೋದು, ಹೆಂಗೆ ಡೆವಲಪ್ಮೆಂಟ್ ಮಾಡ್ಬೋದು, ಯಾಕಂದರೆ ನಮ್ಮ ಕೈಯಲ್ಲಿ ಆಗುತ್ತೋ ಅನ್ನೋ ಒಂದು ಕ್ವಶನ್ ಇದ್ದಾಗ ಓಕೆ, ನಾವು ಫಸ್ಟು ಮಾಡ್ತಾ ಇರೋರ ಹತ್ರ ಸ್ವಲ್ಪ ಇನ್ಪುಟ್ಸ್ ತೊಗೊಂಡ್ರೆ ನಮಗೆ ಆಗುತ್ತಾ ಇಲ್ವೋ ಅನ್ನೋ ಒಂದು ಕ್ಲಾರಿಟಿ ಸಿಗುತ್ತೆ. ಅದಾದಮೇಲೆ 3 ವರ್ಷದ ಹಿಂದಗಡೆ ಆಯಿತು, ನಮ್ಮ ಕೈಯಲ್ಲೂ ನಾವು ಪ್ರಯತ್ನ ಪಡೋಣ ಓಕೆ ಅಂತ ಒಂದು ಡಿಸಿಷನ್ ತೊಗೊಂಡು ಈ ತೋಟಕ್ಕೆ ಕೈ ಹಾಕ್ತೆ. ನಮ್ಮದು ಬಂದ್ಬಿಟ್ಟು ಒಂದು 5 ಎಕರೆ ಜಮೀನಿತ್ತು. ಓಕೆ, 5 ಎಕರೆಯಲ್ಲಿ ಏನು ಮಾಡ್ಬೋದು? ಬಿಕಾಸ್ ಇವಾಗ ಎಲ್ಲರೂ ಹೇಳ್ತಾರೆ ಅಗ್ರಿಕಲ್ಚರಲ್ ಲಾಸು ಅಂತ. ಏನಕ್ಕೆ ಲಾಸ್ ಆಗುತ್ತೆ? ಇವಾಗ ಏನಾಗುತ್ತೆ, ತೋಟ ಮಾಡೋದು ಅಂದರೆ ಸುಮ್ಮನೆ ತೆಂಗಿನ ತೋಟ ಮಾಡ್ಬಿಡೋದು, ಸುಮ್ಮನೆ ಅಡಿಕೆ ತೋಟ ಮಾಡ್ಬಿಡೋದು, ಅದನ್ನು ಮೇಂಟೈನ್ ಮಾಡೋದು, ಆಮೇಲೆ ಅದಕ್ಕೆ ಹೊರಗಡೆಯಿಂದ ಕೆಮಿಕಲ್ ಫರ್ಟಿಲೈಸರ್ ತಂದು ಹಾಕೋದು, ಆ ಥರ ಎಲ್ಲ ಹಾಕಿ ತುಂಬ ನಷ್ಟ ಆಗೋಗುತ್ತೆ. ಸೊ ಅದಕ್ಕೆ ನಾವು ಯಾವ ಥರ ಮಾಡಿದ್ರೆ ನಾವು ಖರ್ಚು ಕಮ್ಮಿ ಮಾಡ್ಕೋಬೋದು ಒಂದು. ಇನ್ನೊಂದೇನಂದರೆ ಸೆಲ್ಫ್ ಸಸ್ಟೈನ್. ಓಕೆ, ಆ ತೋಟ ಒಂದು 3 ವರ್ಷ ಆದಮೇಲೆ ಸೆಲ್ಫ್ ಸಸ್ಟೈನಾಗಿ ಅದ್ರ ಪಾಡೋಗಿ ಅದು ನಡ್ಕೊಂಡು ಹೋಗಬೇಕು. ಯಾವ ಥರ ಇವಾಗ ನಾನು ಯಾವ ಥರ ಡಿವೈಡ್ ಮಾಡಿಕೊಂಡೆ ಫಸ್ಟು 5 ಎಕರೆಯಲ್ಲಿ 1.5 ಎಕರೆ ಮಾಡೋಣ ಸಾವಯವದಲ್ಲಿ. ಹೆಂಗೆ ನಮಗೆ ಕೈ ಹಿಡಿಯುತ್ತಾ ಇಲ್ವಾ ಅದ್ರ ಬಗ್ಗೆ ಅನುಭವ ತೊಗೊಳೋಣ 1 ವರ್ಷ. ಅದಾದಮೇಲೆ ನೆಕ್ಸ್ಟು ಪ್ಲ್ಯಾನ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಅದಕ್ಕೋಸ್ಕರ ನಾನು ಮಾಡಿದ್ದೇನಪ್ಪ ಅಂದರೆ ಕಮರ್ಷಿಯಲಿ ಯಾವ್ಯಾವ ಕ್ರಾಪ್ಸ್ ಹಾಕಿದ್ರೆ ನನಗೆ ಕೈ ಹಿಡಿಯುತ್ತೆ. ಅದಕ್ಕೆ ನಾನೇನು ಮಾಡಿದೆ, ಓಕೆ, ನಮ್ಮ ತಂದೆ ಮತ್ತು ನಮ್ಮ ವೈಫು ಓಕೆ ಕೆಲವ್ರ ಹತ್ರ ಸಜೆಷನ್ ತೊಗೊಂಡೆ. ಅಡಿಕೆ ತೆಂಗು ಆದರೆ ಕಮರ್ಷಿಯಲಿ ವಯಬಲ್ ಆಗುತ್ತೆ, ಆಮೇಲೆ ಮ್ಯಾನೇಜ್ ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಎಲ್ಲ ಸಿಕ್ಕಾದ್ಮೇಲೆ ಅದಕ್ಕೆ ನಾನೇನು ಮಾಡಿದೆ, ಈ ಅಡಿಕೆ ತೆಂಗು ಅಲ್ಲ, ಅಡಿಕೆ ತೆಂಗು ಜೊತೆಗೆ ಬೇರೆ ಏನೋ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನನಗೆ ಐಡಿಯಾ ಒಳ್ದಿದ್ದು ಬಾಳೆ, ಪಪಾಯ, ನುಗ್ಗೆ, ಅದೇ ಥರ ಅರ್ಶಿನ, ಅಕ್ಸೆ, ಹಂಗೆ ಇವಾಗ ಸ್ವೀಟ್ ಪೊಟೆಟೊ ಆಗಿರ್ಬೋದು, ಹಂಗೆ ಇವಾಗ ಸ್ಪೈಸಸ್ ಕೂಡ ಹಾಕಿದ್ದೀನಿ. ಅಕ್ಸೆ ಇವಾಗ ಏನಾಗುತ್ತೆ, ನಾರ್ಮಲ್ ಏನು ಹೇಳ್ತಾರೆ ಅಂದರೆ ಅಕ್ಸೆ ಏನಕ್ಕೆ ಆಗ್ತದೆ, ಅಕ್ಸೆ ಎನಿವೇ ನನಗೆ ಚಾಪ್ ಆ್ಯಂಡ್ ಡ್ರಾಪ್ ಮಾಡಿದಾಗ ನೈಟ್ರೋಜನ್ ಫಿಕ್ಸೇಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ನಾನು ಏನಕ್ಕೆ ಒಂದು 5ರಿಂದ 6 ಮೇಕೆ ತಂದು ಸಾಕಬಾರ್ದು ಅನ್ನೋ ಒಂದು ಥಾಟ್ ಬಂತು. ಫಸ್ಟ್ ನಾನು ಅದಕ್ಕೆ ಒಂದು 5-6 ಮೇಕೆ ತಂದೆ. ಅದಕ್ಕೆ ಒಳ್ಳೆ ಮೇವು ಸಿಕ್ತು. ಅದಕ್ಕೆ ನಾನು ಏನು ಮಾಡಿದೆ, ಅದು ಮರಿ ಹಾಕಿ ಇವಾಗ ಒಂದು 15 ಆಗಿದೆ. ಅದೇ ನನಗೆ ಏನಾಯಿತು ಅಂದರೆ 1 ಮೋರ್ ಇನ್ಕಮ್. ಮೇಕೆ ಮಾಡಿದ್ರೆ ಸ್ವಲ್ಪ ರೋಗನೂ ಕಮ್ಮಿ, ಆಮೇಲೆ ಇನ್ನೊಂದೇನಪ್ಪ ಅಂದರೆ 2ನೇ ಸೋಲಿಂದ 2-3 ಮರಿ ಹಾಕುತ್ತೆ. ಅದಕ್ಕೆ ಮೇಂಟೆನೆನ್ಸು ಕಮ್ಮಿ, ಆಮೇಲೆ ಒಳ್ಳೆ ಮಾರ್ಕೆಟ್ ವ್ಯಾಲ್ಯೂನೂ ಇರುತ್ತೆ. ಹಾಗಾಗಿ ಅದನ್ನು ಚೂಸ್ ಮಾಡಿದೆ. ಅದ್ರ ಜೊತೆಗೆ ಇವಾಗ ಯಾವುದೇ ಒಂದು ತೋಟ ಮಾಡಬೇಕಾದ್ರೆ ನೀರು ಮತ್ತು ಗೊಬ್ಬರ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಇವಾಗ ಗೊಬ್ಬರ ಅಂತ ಬಂದರೆ ಇವಾಗ ನಾನೇನು ಮಾಡಿದೆ, ನಮ್ಮ ಸ್ನೇಹಿತರ ಮೂಲಕ ಓಕೆ ನನಗೆ ಒಂದು 2 ಮಲೆನಾಡು ಗಿಡ್ಡ ಹಸುಗಳು ಸಿಕ್ಕಿದ್ವು. ಅದರಿಂದ ನಾನೇನು ಮಾಡಿದೆ, ಜೀವಾಮೃತ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಬಯೋಗ್ಯಾಸ್ ಸೆಟಪ್ ಮಾಡಿಕೊಂಡು ಅದರಿಂದ ಸ್ಲರಿ ಮಾಡಿಕೊಂಡೆ, ಅದನ್ನು ಗಿಡಗಳಿಗೆ ತಲುಪಿಸೋಕ್ಕೆ ಪ್ರಯತ್ನ ಪಟ್ಟೆ. ಅದ್ರ ಜೊತೆಗೆ ಇವಾಗ ಏನಾಗುತ್ತೆ ಅಂದರೆ ಬರೀ ಹಸು ಮತ್ತು ಮೇಕೆಯಿಂದ ಅಲ್ಲ, ಇನ್ನು ಬೇರೆ ಏನಾರ ಬೇಕಾಗುತ್ತಾ ನ್ಯೂಟ್ರಿಯೆಂಟ್ಸು ಪ್ಲಾಂಟ್ಸ್ಗೆ ಅಂತ ಯೋಚನೆ ಮಾಡಿದಾಗ ಓಕೆ ಯಾಕೆ ನಾನು ನಾಟಿ ಕೋಳಿ ಮರಿ ಸಾಕಬಾರ್ದು ಫಸ್ಟು. ಯಾಕೆಂದರೆ ನನ್ನ ಮಗಳಿಗೆ ಓಕೆ ಪ್ರೋಟೀನ್ ಅನ್ನೋದು ನಾನು ರೆಗ್ಯುಲರ್ ಕೊಡಬೇಕು ಅಂತ ಯೋಚನೆ ಮಾಡಿದಾಗ ಅದಾಗ ಒಳ್ದಿದ್ದೆ ನಾಟಿ ಕೋಳಿ. ಹಾಗಾಗಿ ನಾಟಿ ಕೋಳಿಯಿಂದ ನನಗೆ ಇವಾಗ ನಾರ್ಮಲಿ ನಾನು ಹೊರಗಡೆಯಿಂದ ನಾಟಿ ಕೋಳಿ ಮೊಟ್ಟೆ ತರಿಸಿದಾಗ 20ರಿಂದ 25 ರೂಪಾಯಿಗೆ ಮಾರೋರು ಬೆಂಗಳೂರಲ್ಲಿ. ಅದು ಮೋಸ್ಟ್ ಆಫ್ ದ ಟೈಮ್ ಏನಾಗ್ತಾಯಿತ್ತು ಅಂದರೆ ಕಲರ್ ಕೋಟೆಡ್ ಇರೋದು. ಎಲ್ಲರೂ ಇವಾಗ ಮಾರ್ಕೆಟಲ್ಲಿ ಏನಂದರೆ ಒಂದು ಅಕ್ಕಿ ಬರಲಿ, ಒಂದು ಇದು ಬರಲಿ, ಎಲ್ಲ ಅಡಲ್ಟ್ರೇಟೆಡ್ ಇದೆ. ಮೊಟ್ಟೆ ತೊಳೆದ್ರೆ ಸಾಕು ಫುಲ್ ಕಲರ್ ಹೋಗ್ಬಿಡೋದು. ಹಾಗಾಗಿ ನಾನೇ ಮೊಟ್ಟೆ ಇದು ನಾಟಿ ಕೋಳಿ ಸಾಕೋಣ, ಅದರಿಂದ ನನ್ನ ಮಗಳಿಗೆ ಮೊಟ್ಟೆ ಸಿಗುತ್ತೆ. ನಾಟಿ ಕೋಳಿ ಮಾರಿದ್ರೂ ಮಾಂಸಕ್ಕೆ ಒಳ್ಳೆ ಆದಾಯ ಸಿಗುತ್ತೆ. ಇವಾಗ ಬೆಂಗಳೂರಲ್ಲೆಲ್ಲ ಓಕೆ ಬೇರೆ ಬೇರೆ ಜಾತಿ ಇದೆಲ್ಲ ಓಕೆ ಫಾರಮ್ ಕೋಳಿಗಳನ್ನೆಲ್ಲ ಮಾರಿ ನಾಟಿ ಕೋಳಿ ಅಂತ ಮಾರಿ ದುಡ್ಡು ಮಾಡ್ತಾರೆ. ನಾವೇನಕ್ಕೆ ನಮ್ಮ ಇದನ್ನೇ ಮಾಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನಾಟಿ ಕೋಳಿ, ಮೇಕೆ, ಹಸು ಓಕೆ ಸಾವಯವದಲ್ಲಿ ಇವೆಲ್ಲ ತುಂಬ ಅನುಕೂಲ ಮಾಡಿಕೊಡ್ತವೆ. ಇದು ನನಗೆ ವೀಕೆಂಡಲ್ಲಿ ಮಾತ್ರ ನಾನು ಟೈಮ್ ಸ್ಪೆಂಡ್ ಮಾಡ್ತಾ ಇರೋದ್ರಿಂದ ನನ್ನ ಕೈಯಲ್ಲಿ ಆಗುತ್ತಾ ಇಲ್ವಾ ಅನ್ನೋ ಒಂದು ಥಾಟ್ ಏನಿತ್ತು ಅದು 1 ವರ್ಷದಲ್ಲಿ ಕಮ್ಮಿ ಆಯಿತು. ಯಾಕೆ ಅಂದರೆ
6 ತಿಂಗಳಾದಮೇಲೆ ನನಗೆ ಬಾಳೆ ಮತ್ತು ಪಪಾಯದಲ್ಲಿ ತುಂಬ ಇನ್ಕಮ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಯಾವ ಥರ? ಪ್ರತಿ ವಾರ ಕೂಡ ನನಗೆ ಪಪಾಯ 30ರಿಂದ 50 ಕೆ ಜಿ ಪಪಾಯ ಸಿಗ್ತಾಯಿತ್ತು. ಅದ್ರ ಜೊತೆಗೆ ಬಾಳೆ ಕೂಡ ನನಗೆ 2ರಿಂದ 3 ಗೊನೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಅದನ್ನು ನಾನೇನು ಮಾಡಿದೆ, ನಮ್ಮ ಲೇಔಟಲ್ಲೇ ಇನಿಷಿಯಲಿ ಜಸ್ಟ್ ವಿತ್ ಡೌಟಲ್ಲೇ ಕೂಡ ನಾನು ಪೋಸ್ಟ್ ಮಾಡಿದೆ, ಯಾರಿಗಾನ ಬೇಕಾ ಅಂತ. ಆ ರೆಸ್ಪಾನ್ಸ್ ನನಗೆ ಹೆಂಗೆ ಬಂತು ಅಂದರೆ, ಪ್ರತಿಯೊಬ್ಬರೂ ಕೂಡ ತುಂಬ ಇಂಟ್ರೆಸ್ಟ್ ತೋರಿಸಿ ಬೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ನನಗೆ ಏನು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತು ಅಂದರೆ, ಮಾರ್ಕೆಟ್ ಬಿಲ್ಡ್ ಮಾಡೋದು ದೊಡ್ಡದಲ್ಲ, ಓಕೆ ಜನಕ್ಕೆ ಬೇಕು, ಆದರೆ ಅದನ್ನು ತಲುಪಿಸೋ ಮೆಥಡ್ ಇದೆಲ್ಲ ಅದನ್ನು ನಾವು ಫೈಂಡ್ ಔಟ್ ಮಾಡಿಕೊಂಡ್ರೆ ತೋಟ ಬೆಳವಣಿಗೆನೂ ಆಗುತ್ತೆ, ಆಮೇಲೆ ಅದನ್ನು ಕಸ್ಟಮರ್ಗೆ ತಲುಪ್ಸೋಕ್ಕೂ ಈಸಿ ಆಗುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ, ಪಪಾಯ ಆಮೇಲೆ ಅಕ್ಸೆ ಪೌಡ್ರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ, ನುಗ್ಗೆ ಪೌಡ್ರು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ, ನುಗ್ಗೆಕಾಯಿನ ಮಾರೋದಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಇನ್ನೊಂದೇನೆಂದರೆ, ಫಸ್ಟ್ 6 ಮಂತ್ಸ್ ಆದಮೇಲೆ ನಾನು ತರಕಾರಿನೂ ಬೆಳ್ಕೋಬೇಕು. ಯಾಕಂದರೆ ಬೆಂಗಳೂರಿಗೆ ಬರ್ತಾ ಇರೋ 99% ಆಫ್ ದ ತರಕಾರಿ ಫುಲ್ಲು ಪೆಸ್ಟಿಸೈಡ್ಸ್ ಹೊಡೆದಿರ್ತಾರೆ. ಅದು ಇವಾಗ ಹುಳನೇ ಬದುಕಲ್ಲ ಅಂದರೆ ಮನುಷ್ಯ ಯಾವ ಲೆಕ್ಕ? ಆ ಥಾಟಲ್ಲಿ ನಾನೇನು ಮಾಡಿದೆ, ಓಕೆ ತರಕಾರಿ ಬೆಡ್ಗಳ್ನ ಮಾಡಿಕೊಂಡು ಎಲ್ಲ ರೀತಿಯ ತರಕಾರಿಗಳು ಯಾವುದು ಬೆಳೆಯೋಕ್ಕಾಗಲ್ಲ ಅನ್ನೋದಿಲ್ಲ, ಅದಕ್ಕೆ ಏನು ವಾತಾವರಣ ಬೇಕು ನಾನು ಆ ಥರ ಪ್ಲ್ಯಾನ್ ಮಾಡಿಕೊಂಡು ಬೆಡ್ ಸಿಸ್ಟಮ್ಸ್ಗಳು ಮಾಡಿಕೊಂಡು ಅದಕ್ಕೆ ನೀರು ಎಷ್ಟು ಬೇಕು ಸಫಿಷಿಯೆಂಟಾಗಿ ಡ್ರಿಪ್ ಸಿಸ್ಟಮ್ ಮಾಡಿಕೊಂಡು ಮೀನ್ಸ್ ತರಕಾರಿಗಳನ್ನ ಬೆಳೆಯೋದು ಸ್ಟಾರ್ಟ್ ಮಾಡಿದೆ. ಬೀನ್ಸ್ ಆಗಿರ್ಬೋದು, ಕ್ಯಾರೆಟು, ಮೂಲಂಗಿ, ಪ್ರತಿಯೊಂದೂ ಗೋರಿಕಾಯಿ ಆಗಿರ್ಬೋದು, ಎಲ್ಲ ಇವಾಗ ಅದು ಹೆಂಗೆ ಆಗಿದೆ ಅಂದರೆ, ನನಗೆ ಪ್ರತಿ ವಾರ ಇವಾಗ ನಾನು ಏನಲ್ಲಿ 1000ರಿಂದ 2000 3000ವರೆಗೂ ತರಕಾರಿಗೆ ಸ್ಪೆಂಡ್ ಮಾಡ್ತಾಯಿದ್ದೆ, ಅದು ಇಲ್ಲಿಂದನೇ ನಾನು ತೊಗೊಂಡೋಗ್ತೀನಿ. ಅದ್ರ ಜೊತೆಗೆ ನನಗೆ ಪಪಾಯ ಸಿಗುತ್ತೆ, ಅದರಿಂದ 1500ರಿಂದ 2000 ಆದಾಯ ಸಿಗುತ್ತೆ. ಅದೇ ರೀತಿ ಬಾಳೆಯಿಂದ ಕೂಡ ನಂದು ಏಲಕ್ಕಿ ಮತ್ತು ಬಚ್ಚಬಾಳೆ ಎರಡೂ ಇರೋದ್ರಿಂದ ಅದು ನನಗೆ 2ರಿಂದ 3000ವರೆಗೂ ಆದಾಯ ಗಳಿಸ್ಬೋದು. ನಮ್ದು 5 ಎಕರೆ ಏನು ಜಮೀನಿದೆ, ಇದು 1.5 ಎಕರ್ ಮಾಡಲ್ ಏನು ಮಾಡ್ಕೊಂಡಿದ್ದೆ, ಅದು ನಮಗೆ ಕೈ ಹಿಡಿದ್ಮೇಲೆ ನಾನೇನು ಮಾಡಿದೆ, ಆಯಿತು ಒಂದು ಹಣ್ಣಿನ ಮಾಡಲು ಮಾಡೋಣ ಅಂದ್ಬಿಟ್ಟು ಇನ್ನೊಂದು 2 ಎಕರ್ಸಲ್ಲಿ ಫುಲ್ ಫ್ರೂಟ್ ಪ್ಲಾಂಟೇಶನ್ ಮಾಡಿಸ್ದೆ. ಅದೇ ಥರ ಆಮೇಲೆ ಇವಾಗ ನಾವು ತಿನ್ನೋ ಆಹಾರ ಯಾವ್ದಾವುದು ನಮ್ಗೆ ಅತ್ಯಗತ್ಯ ಇದೆ, ಅನ್ನ, ಓಕೆ ರಾಗಿ, ಆಮೇಲೆ ಕಡಲೆಕಾಯಿ, ಓಕೆ ಈ ಥರದ್ದು ಕೂಡ ನಾನೇನು ಮಾಡಿದೆ ಅಂದರೆ, ನಮ್ಮದೊಂದು 1/4 ಎಕರೆಯಲ್ಲಿ ಭತ್ತ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅದಕ್ಕೋಸ್ಕರ ಸ್ಪೆಸಿಫಿಕ್ಕಾಗಿ ನಾವು ಮುಂಚೆ ಹಂಸ ಅಕ್ಕಿ ಎಲ್ಲ ಬೆಳೀತಾ ಇದ್ವಿ, ಇಲ್ಲ ನಾನು ರಾಜಮುಡಿ ಬೆಳೆಯೋಣ, ಯಾಕಂದರೆ ಅದರಲ್ಲಿ ನ್ಯೂಟ್ರಿಷನ್ ತುಂಬ ಇರುತ್ತೆ ಅಂದ್ಬಿಟ್ಟು ಅದನ್ನು ನಮ್ಮ ಸ್ನೇಹಿತರ ಹತ್ರ ಭತ್ತ ತರಿಸ್ಕೊಂಡು ಅದನ್ನು ಒಂದು 1/4 ಎಕರೆಯಲ್ಲಿ ಹಾಕಿ ಅದು ಕೂಡ 3.25 ಕ್ವಿಂಟಲ್ ಭತ್ತ ಸಿಕ್ತು ನನಗೆ. ಅದು ಕೂಡ ಇವಾಗ ನಾವು ಪ್ರತಿದಿನ ಮನೆ ಬಳಕೆಗೆ ಅದನ್ನೇ ಬಳಸ್ತಾ ಇದ್ದೀವಿ. ಅದೇ ಥರ ಇನ್ನು ನಾನು ಹೆಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಂದರೆ, ಮಳೆಗಾಲದಲ್ಲಿ ಭತ್ತ ಹಾಕ್ಕೊತೀನಿ, ಬೇಸಿಗೆಗಾಲದಲ್ಲಿ ರಾಗಿ ಹಾಕ್ತೀನಿ. ಅದೇ ಥರ ಇನ್ನೊಂದು ಪ್ಲಾಟಲ್ಲಿ ನಾನು ಒಂದು 1/4 ಎಕರೆ ಬಿಟ್ಕೊಂಡಿದ್ದೀನಿ, ಅಲ್ಲಿ ಕಡಲೆಕಾಯಿ ಹಾಕಿದ್ದೀನಿ. ಈಗ ನನಗೆ ಒಂದು ಬೇಸಿಗೆಯಲ್ಲಿ ಕಡಲೆಕಾಯಿ ಹಾಕಿದಾಗ ಏನಿಲ್ಲ ಅಂದರೂ ಒಂದು 300ರಿಂದ 350 ಕೆ ಜಿ ಅಲ್ಲೂ ನನಗೆ ಕಡಲೆಕಾಯಿ ಸಿಕ್ತು. ಅದನ್ನು ಕೂಡ ನಾನು ಎಣ್ಣೆ ಮಾಡಿಸ್ಕೊಂಡು ಮನೆ ಬಳಕೆಗೋಸ್ಕರ ಅದನ್ನು ಬಳಸ್ಕೊತಾ ಇದ್ದೀನಿ. ನಮ್ಮಲ್ಲಿರೋಂಥ ಮಲೆನಾಡು ಗಿಡ್ಡ ಹಸು ಮತ್ತು ನಾಟಿ ತಳಿ ಮೇಕೆಗಳು ಏನಿದ್ದಾವೆ, ಅದರಲ್ಲಿ ಬರೋ ಅಂಥ ಎಲ್ಲ ಗೊಬ್ಬರನ ನಾನೇನು ಮಾಡಿದ್ದೀನಿ, ಇಲ್ಲಿ ಫಿಲ್ ಮಾಡಿಕೊಂಡು ಇಲ್ಲಿ ಒಳ್ಳೆ ಉತ್ಕೃಷ್ಟವಾದ ಓಕೆ ಗೊಬ್ಬರ ತಯಾರಿ ಮಾಡಿಕೊಂಡು ನಾನು ತೋಟದ ಪೂರ್ತಿ ಯಾವಾಗ ಮಳೆಗಾಲಕ್ಕೂ ಮುಂಚೆ ಒಂದ್ಸಲಿ ಹಾಕ್ಕೊತೀನಿ, ಆಮೇಲೆ ಮಳೆಗಾಲ ಮುಗಿದ ನಂತರ ಓಕೆ ಡಿಸೆಂಬರ್ ಜಾನ್ವರಿಯಲ್ಲಿ ಕೂಡ ಇದೇ ಕಾಂಪೋಸ್ಟ್ನೇ ನಾನು ಯೂಸ್ ಮಾಡ್ಕೊಂಡು ತೋಟದ ತುಂಬ ಹಾಕ್ಕೊತೀನಿ ಗಿಡಗಳಿಗೆ. ನಾನು ತೋಟ ಕಟ್ಟಿ ಮೊದಲನೇ ವರ್ಷ ಬೋರಲ್ಲೆಲ್ಲ ನೀರು ಕಮ್ಮಿ ಆಗಿ ತುಂಬ ಕಷ್ಟ ಅನ್ಭವಿಸ್ದೆ. ಒಂದು 100ರಿಂದ 150 ಗಿಡ ಹೋಗ್ಬಿಟ್ವು. ಬರಗಾಲ ಬಂದಾಗ ತೊಂದರೆ ಆಗ್ಬಿಡುತ್ತಲ್ಲ ತೋಟಕ್ಕೆ ಅಂದಾಗ ಗೌರ್ಮೆಂಟ್ ಕಡೆಯಲ್ಲಿ ಏನೇನು ಸ್ಕೀಮ್ ಇದಾವೆ ಅಂತ ಚೆಕ್ ಮಾಡಿದಾಗ ಒಂದು ಕೃಷಿ ಹೊಂಡ ಆಪ್ಷನ್ ಇತ್ತು. ಈ ಕೃಷಿ ಹೊಂಡ ಮಾಡ್ಕೊಂಡ್ರೆ ಇವಾಗ ಮಳೆಗಾಲದಲ್ಲಿ ನಮ್ದು ಹೆಂಗಿದ್ರು ಬೋರ್ ಐಡಲ್ ಆಗಿರುತ್ತೆ, ಅದು ನೀರು ತುಂಬಿಸ್ಕೊಂಡು ಬೇಸಿಗೆ ಕಾಲದಲ್ಲಿ ನಾನು ಏನಕ್ಕೆ ಉಪಯೋಗಿಸ್ಕೋಬಾರ್ದು ಅನ್ನೋ ಒಂದು ಇಂಟೆನ್ಷನಿಂದ ಅದನ್ನು 32 ಮೀಟ್ರು, ಹಿಂಗೆ 32 ಮೀಟ್ರು, ಹಿಂಗೆ 32 ಮೀಟ್ರು, ಬಟ್ ಆಳ ಏನು ಮಾಡಿದ್ದೀನಿ, ಗೌರ್ಮೆಂಟ್ ಅವರು 3 ಮೀಟ್ರ್ ಹೇಳಿದರು, ನಾನು ಅದನ್ನು 6 ಮೀಟ್ರ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಏನಿಲ್ಲ ಅಂದರೂ 4 ಲಕ್ಷದಿಂದ 5 ಲಕ್ಷ ಲೀಟರು ನೀರು ಸ್ಟೋರ್ ಆಗುತ್ತೆ. ನನಗೆ ಏನಿಲ್ಲ ಅಂದರೂ ಬೇಸಿಗೆಗಾಲದಲ್ಲಿ ಏಪ್ರಿಲಿಂದ ಜೂನ್ವರೆಗೂ ಸಫಿಷಿಯೆಂಟಾಗಿ 3 ಮಂತ್ಸ್ ನನ್ನ ತೋಟಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಮ್ಯಾನೇಜ್ ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಈ ಕೃಷಿ ಹೊಂಡ ಮಾಡಿಸ್ಕೊಂಡೆ. ಇವಾಗ ನಾವು ಏನೇ ಬೆಳೆದ್ರೂ ಅದನ್ನು ಸಾಗಿಸೋದಕ್ಕೆ ದಾರಿ ಇಂಪಾರ್ಟೆಂಟು. ಹಾಗಾಗಿ ನಾನು ನನ್ನ ಜಮೀನು ಸುತ್ತಲೂ ಕೂಡ ಒಂದು 11 ಅಡಿ ಟ್ಯಾಕ್ಟ್ರ್ ಹೋಗೋಷ್ಟು ಜಾಗ ಮಾಡ್ಕೊಂಡಿದ್ದೀನಿ. ನೀವು ನೋಡ್ಬೋದು ಇಲ್ಲಿ ಕಾಡು ಮರಗಳು ಹಾಕ್ಕೊಂಡಿದ್ದೀನಿ. ಮತ್ತಿ ಆಗಿರ್ಬೋದು, ಮಹಾಗನಿ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಪ್ರತಿಯೊಂದೂ ಕಾಡು ಮರಗಳನ್ನ ಫೆನ್ಸಿಂಗ್ ಪಕ್ಕದಲ್ಲಿ ಹಾಕೊಂಡು ಒಳಗಡೆ ಸೈಡ್ಗೆ ಹಣ್ಣಿನ ಗಿಡ ಆಗಿರ್ಬೋದು, ತೆಂಗಿನ ತೋಟ ಆಗಿರ್ಬೋದು ಎಲ್ಲ ಮಾಡ್ಕೊಂಡಿದ್ದೀನಿ. ಈ 11 ಅಡಿಯಲ್ಲಿ ನಾನು ಏನಾರ ಸಾಗಿಸ್ಬೇಕು ಅಂದರೆ ಈ ದಾರಿನ ಉಪಯೋಗಿಸ್ಕೊತೀನಿ. ನಮ್ಮ ತೋಟ ನೋಡಿ ಮೋಸ್ಟ್ ಆಫ್ ದ ಟೈಮ್ ನನ್ನ ಸ್ನೇಹಿತರು ಬಂದಾಗ ತುಂಬ ಆಶ್ಚರ್ಯ ಪಡ್ತಾರೆ, ಏನು 1.5 ಎಕರೆ ಅಷ್ಟೇನಾ ಅಂತ ಹೇಳ್ತಾರೆ. ಯಾಕಂದರೆ ಅಷ್ಟು ಗಿಡಗಳನ್ನ ನಾನು ಇಲ್ಲಿ ಕೂರಿಸಿದ್ದೀನಿ. ಯಾವ ಥರ ಅಂದರೆ ಎಷ್ಟು ಕೂರಿಸಿರ್ಬೋದು ಅಂತಲೂ ಅವ್ರು ಕೇಳ್ತಾರೆ. ನಾನು ಹೇಳ್ತೀನಿ 7ರಿಂದ 8 ಸಾವಿರ ಗಿಡಗಳನ್ನ ಕೂರಿಸಿದ್ದೀನಿ. ಈ 1.5 ಎಕರೆಯಲ್ಲಿ ಅಡಿಕೆ 970 ಇದೆ, ತೆಂಗು 70 ಇದೆ. ಅದೇ ರೀತಿ ಪಪಾಯ ಒಂದು ಅಷ್ಟೇ 400ವರೆಗೂ, ಅದರಲ್ಲಿ ಇವಾಗ ಒಂದು 100 ಉಳ್ಕೊಂಡಿದ್ದಾವೆ. ಹಂಗೆ ಬಾಳೆಹಣ್ಣು ಒಂದು 400 ಗಿಡಗಳಿದ್ದಾವೆ.
ಅದೇ ರೀತಿ ಅಕ್ಸೆ ಮತ್ತು ನುಗ್ಗೆ ಏನಿಲ್ಲ ಅಂದರೂ ಸರಾಸರಿ ಒಂದೊಂದು 2,000-3,000 ಇದೆ. ಆಮೇಲೆ ಗ್ಲಿರಿಸೀಡಿಯಾ ಕೂಡ ಹಾಕಿದ್ದೀನಿ ತುಂಬ. ಆಮೇಲೆ ಸ್ಪೈಸಸ್ ಇವಾಗ ನಾನು ಆಲ್ರೆಡಿ ಹೇಳ್ದಂಗೆ ಪ್ಲಾನ್ ಬಿ ಥರ ಪ್ಲ್ಯಾನ್ ಮಾಡಿಕೊಂಡು ಫಸ್ಟು ನಾನು ಏನು ಅಡಿಕೆ ತೆಂಗು ಪ್ಲಾಂಟೇಶನ್ ಮಾಡಿದ್ದೆ, ಅದಾದಮೇಲೆ ನಾನು ಇವಾಗ ಫಾರ್ ಎಕ್ಸಾಂಪಲ್ ಮಾರ್ಕೆಟಲ್ಲಿ ಯಾವುದೇನಾರು ಡ್ರಾಪ್ ಆದರೆ ಅಡಿಕೆ ಮತ್ತು ತೆಂಗು ಯಾವ ಥರ ಇದನ್ನು ಸಸ್ಟೈನ್ ಆಗ್ಬೋದು ಅನ್ನೋ ಒಂದು ಇಂಟೆನ್ಷನಿಂದ ಸ್ಪೈಸಸ್ ಕೂಡ ಇದು ಮಾಡ್ಕೊಳ್ಳೋಣ. ಯಾಕಂದರೆ ನಾನು ಆಲ್ರೆಡಿ ಶೇಡ್ ಕ್ರಿಯೇಟ್ ಮಾಡಿದ್ದೀನಿ ಅಂದ್ಬಿಟ್ಟು ನಟ್ಮೆಗ್ಗು, ಆಮೇಲೆ ಜಾಕಾಯಿ ಅಂತ ಕರಿತೀವಿ, ಆಮೇಲೆ ಲವಂಗ, ಆಮೇಲೆ ಚಕ್ಕೆ, ಅದು ಕೂಡ ನಾನು ಏನು 11 ಸಾಲು ಬಿಟ್ಕೊಂಡಿದ್ದೆ ಬಿಸಿಲುಗೋಸ್ಕರ, ಅಡಿಕೆಗೆ 2 ಸೈಡೂ ಬಿಸಿಲು ಚೆನ್ನಾಗಿ ಬೀಳಬೇಕು ಅನ್ನೋ ಒಂದು ಉದ್ದೇಶದಿಂದ. ಅಲ್ಲೂ ಕೂಡ ನಾನು ಇವಾಗ ರೀಸೆಂಟಾಗಿ ಪ್ಲಾನ್ ಬಿ ಮೆಥಡಲ್ಲಿ ಓಕೆ ಸ್ಪೈಸಸ್ಸು ಪ್ಲಾಂಟ್ ಮಾಡಿದ್ದೀನಿ. ನೀವು ನೋಡ್ಬೋದು ಪೆಪ್ಪರ್ ಕೂಡ ಪ್ಲಾಂಟೇಶನ್ ಮಾಡಿದ್ದೀನಿ ರೀಸೆಂಟಾಗಿ 6 to 8 months ಆಯಿತು. ಅದೇ ರೀತಿ ಎಕ್ಸ್ಪೆರಿಮೆಂಟಲ್ ಆಗಿ ಬಯಲುಸೀಮೆಯಲ್ಲಿ ಲವಂಗ ಬರಲ್ಲ ಅಂತ, ಇದು ಮೀನ್ಸ್ ಏಲಕ್ಕಿ ಬರಲ್ಲ ಅಂತಾರೆ, ನಾನು ಅದನ್ನು ಒಂದು ಪ್ರಯತ್ನ ಪಡೋಣ ಅಂತ ಒಂದು ಸ್ಯಾಂಪಲಾಗಿ ಒಂದು 10 ಗಿಡ ತಂದು ಹಾಕಿದ್ದೀನಿ. ನಾನು ಏನೇ ಮಾಡಿದ್ರೂ ಸ್ಯಾಂಪಲಾಗಿ ಒಂದು 10 ಗಿಡ ಹಾಕ್ತೀನಿ, ಒಂದು 6 months ನೋಡ್ತೀನಿ, ಅದ್ರ ಗ್ರೋತ್ ಹೆಂಗಿದೆ ಅನ್ನೋದ್ರ ಮೇಲೆ ನಾನು ನೆಕ್ಸ್ಟು ಇನ್ಕ್ರೀಸ್ ಮಾಡ್ತಾ ಹೋಗ್ತೀನಿ. ಹೀಗೆ ನನ್ನ ತೋಟದಲ್ಲಿ ನನ್ನ ಸ್ನೇಹಿತರು ಯಾರೇ ಬರಲಿ, ಓ ಕಾಡು ಸೃಷ್ಟಿ ಮಾಡಿಬಿಟ್ಟಿದ್ಯಾ ಈ ಬಯಲುಸೀಮೆಯಲ್ಲಿ ಅಂತ ಯಾವಾಗಲೂ ಆಶ್ಚರ್ಯಪಟ್ಟು ಅವ್ರು ಹೇಳೋದು ಒಂದೇ, ಓಕೆ ನನಗೂ ಸಪೋರ್ಟ್ ಮಾಡು, ನಾನು ತೋಟ ಮಾಡ್ತೀನಿ ಅನ್ನೋ ಒಂದು ಉದ್ದೇಶದಲ್ಲೇ ಹೇಳ್ತಾ ಇರ್ತಾರೆ ಯಾವಾಗ್ಲೂ. ಆಮೇಲೆ ಇಲ್ಲಿ ಏನು ಪ್ಲಾನ್ ಬಿ ಅಂತ ಹೇಳಿದೆ, ಅದೇ ರೀತಿ ನಾನು ಪ್ರತಿಯೊಂದೂ ಕೂಡ ನಾನು ಏನೇ ಮಾಡಿದ್ರೂ ಅದನ್ನು ನೀಟಾಗಿ ಪ್ಲ್ಯಾನ್ ಮಾಡಿ ನನಗೆ ವರ್ಕೌಟ್ ಆಗುತ್ತಾ ಇಲ್ವಾ ಅಂತ ಡೌಟಲ್ಲೇ ಇರುತ್ತೆ. ಬಟ್ ಏನಂದರೆ ಪ್ರಯತ್ನ ಪಟ್ಟಾಗ ರೈತರಿಗೆ ಯಾವಾಗ್ಲೂ ಅದು ಕೈ ಹಿಡಿಯುತ್ತೆ ಅನ್ನೋದರಲ್ಲಿ ನಮ್ಮ 1.5 ಎಕರೆ ಮಾಡಲ್ ಒಂದು ಉದಾಹರಣೆ ಆಗಿದೆ. ನಾನು ಮೊದಲು ಪ್ಲಾಂಟೇಶನ್ ಮಾಡಿ ಸ್ಟಾರ್ಟ್ ಮಾಡಿದಾಗ ಸಾಯಿಲ್ ಟೆಸ್ಟ್ ಮಾಡಿಸಿದ್ದೆ. ಆವಾಗ ಆಲ್ಮೋಸ್ಟ್ 7.8 ಎಬೋನೇ ಇತ್ತು ಎಲ್ಲ ಕಡೆನೂ. ನಾನೊಂದು 4-5 ಸ್ಯಾಂಪಲ್ ತೊಗೊಂಡು ಓಕೆ ಟೆಸ್ಟ್ ಮಾಡಿಸಿದ್ದೆ. ಅಲ್ಲಿ ನನಗೆ ಹೆಂಗಿತ್ತು ರೇಂಜ್ ಇತ್ತು ಅಂದರೆ 7.8, 8.5, 9ವರೆಗೂ ಇತ್ತು. ಓಕೆ ಅಂಥ ಸಾಯಿಲ್ ಟೆಸ್ಟ್ ರಿಪೋರ್ಟ್ ಬಂದಿತ್ತು. ನನಗೆ ಶಾಕ್ ಆಗಿತ್ತು ಇಲ್ಲಿ ಏನು ಬೆಳಿಬೋದು ಅಂತ. ಅದೇ ನಾನಿವಾಗ ಆಲ್ಮೋಸ್ಟ್ 2.5 years ಎಫರ್ಟ್ಸ್ ಆದಮೇಲೆ ಲಾಸ್ಟ್ ಒಂದು 6 months ಬಿಫೋರ್ ಒಂದು ಸಾಯಿಲ್ ಟೆಸ್ಟ್ ಮಾಡಿಸ್ದೆ. ನಂದು ಎಲ್ಲ ಕೂಡ ಓಕೆ 6.2 ಇಂದ 7 ರೇಂಜ್ ಒಳಗಡೆ ಬಂದು ನಿಂತಿದೆ. ಇವಾಗ ಮಣ್ಣು ಎಷ್ಟು ಫಲವತ್ತಾಗಿದೆ ಅಂದರೆ ಇವಾಗ ನಾನು 1 ವಾರ 2 ವಾರ ನೀರು ಕೊಡಲಿಲ್ಲ ಅಂದರೂ ಬೇಸಿಗೆ ಟೈಮಲ್ಲಿ ಕೂಡ ಸೆಲ್ಫ್ ಸಸ್ಟೈನಬಲ್ ಮಾಡಲ್ ಆಗಿ ಬಿಲ್ಡ್ ಆಗಿದೆ. ಇವಾಗ ನೋಡಿ ನುಗ್ಗೆ ಆಗಿ ಇರ್ಬೋದು, ಅಕ್ಸೆ ಆಗಿರ್ಬೋದು, ಎಲ್ಲ ಈಗ ನೀರು ಅದು ಕಮ್ಮಿ ತೊಗೊಳುತ್ತೆ. ಬಟ್ ಏನಾಗುತ್ತೆ ಅಂದರೆ ಶೇಡ್ ಕ್ರಿಯೇಟ್ ಮಾಡೋದ್ರಿಂದ ಭೂಮಿ ಬೇಗ ಆರಲ್ಲ. ಒಂದ್ಸಲಿ ನೀರು ಬಿಟ್ಟರೆ ಓಕೆ ಅದು 1 ವಾರವರೆಗೂ ಸಫಿಷಿಯೆಂಟಾಗಿ ಬೇರೆ ಪ್ಲಾಂಟ್ಸ್ಗಳಿಗೆ ಸಪೋರ್ಟ್ ಆಗುತ್ತೆ. ಇವಾಗ ಅಡಿಕೆಗೆ ಎಲ್ಲರೂ ಹೇಳ್ತಾರೆ ನೀರು ತುಂಬ ಜಾಸ್ತಿ ಬೇಕು ಅಂತ. ಬಟ್ ನನ್ನ ಬೋರಲ್ಲಿ ಸಮ್ಮರಲ್ಲಿ 1.5 ಇಂಚ್ ಇರುತ್ತೆ ಮ್ಯಾಕ್ಸಿಮಮ್ಮು. ಆ 1.5 ಇಂಚಲ್ಲಿ ಆರಾಮಾಗಿ ನಾನು 1000 ಅಡಿಕೆ ಗಿಡ, ತೆಂಗು, ಆಮೇಲೆ ಬಾಳೆ, ಪಪಾಯ ಎಲ್ಲ ಕೂಡ ಅಷ್ಟರಲ್ಲೇ ಮ್ಯಾನೇಜ್ ಮಾಡ್ಬೋದು. ಸಾವಯವದಲ್ಲಿ ನಾವು ಏನಕ್ಕೆ ತೋಟ ಮಾಡಬೇಕು ಅಂದರೆ ನಮ್ಗೆ ಅನಿಸ್ಬೋದು ನಮಗೆ ಇಳುವರಿ ಕಮ್ಮಿ ಸಿಗುತ್ತೆ, ಆಮೇಲೆ ಕಷ್ಟ ಜಾಸ್ತಿ ಆಗುತ್ತೆ, ಆಮೇಲೆ ಮ್ಯಾನ್ ಪವರ್ ಜಾಸ್ತಿ ಆಗುತ್ತೆ ಅಂತೆಲ್ಲ. ಬಟ್ ಇವೆಲ್ಲ ಫ್ಯಾಕ್ಟರ್ಸು ಇನಿಷಿಯಲ್ 1 or 2 years ಮಾತ್ರ ನಿಮಗೆ ಬೇಕಾಗುತ್ತೆ. ಅದೇ ನೀವು ಕೆಮಿಕಲ್ ಫಾರ್ಮಿಂಗ್ ಮಾಡಿದಾಗ ಪ್ರತಿ ವರ್ಷ ಅದು ಇನ್ಕ್ರೀಸ್ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ. ಇವಾಗ ನೀವು ನೋಡಿ ನನ್ನ ತೋಟದಲ್ಲಿ ಓಕೆ ಪ್ರತಿ ಇದರಲ್ಲೂ ನಾನು ಮಲ್ಚಿಂಗು ಆಮೇಲೆ ಇದೆಲ್ಲ ಮಾಡ್ಕೊಂಡಿರೋದ್ರಿಂದ ಡ್ರಿಪ್ ಲೈನ್ ಸಿಸ್ಟಮ್ ಎಲ್ಲ ವಿತ್ ಲಿಮಿಟೆಡ್ ವಾಟರ್ ಸಪ್ಲೈಯಲ್ಲಿ ನೀರು ಸಪ್ಲೈ ಮಾಡ್ತೀನಿ. ಅದು ಮಣ್ಣಿನ ಫಲವತ್ತತೆನೂ ಇನ್ಕ್ರೀಸ್ ಮಾಡುತ್ತೆ ಒಂದು. ಇವಾಗ ನೋಡಿ ಲಾಸ್ಟ್ 3 yearsಲ್ಲಿ ನಾನು ಸ್ಟಾರ್ಟಿಂಗ್ ಇನಿಷಿಯಲಲ್ಲಿ ಕಳೆ ಎಲ್ಲ ಜಾಸ್ತಿ ಬರೋದು. ಇವಾಗ ಕಳೆ ರೈನಿ ಸೀಸನಲ್ಲಿ ಮಾತ್ರ ಬರುತ್ತೆ. ಅದು ಕೂಡ ಓಕೆ ಈ ಶೇಡ್ ಎಲ್ಲ ಇದಾಗಿರೋದ್ರಿಂದ ಓಕೆ ನುಗ್ಗೆ ಮತ್ತು ಅಕ್ಸೆ ಇದರಿಂದೆಲ್ಲ ಅದು ಕೂಡ ಬೇಗ ಡ್ರೈ ಆಗುತ್ತೆ. ಆಮೇಲೆ ಇನ್ನೊಂದೇನಾದರೆ ನೀವು ನೋಡ್ಬೋದು ಬರೀ ಗೆಣಸು ಆ ಥರದ್ದು ಎಲ್ಲೆಲ್ಲಿ ಬಿಸಿಲಿದೆ ಅಲ್ಲಿ ಮಾತ್ರ ಮಲ್ಚಿಂಗ್ ಬೆಳೆದಿದೆ. ಮಿಕ್ಕಿದ ಕಡೆ ಎಲ್ಲ ಆಟೋಮೆಟಿಕ್ಕಾಗಿ ಅದು ಹಂಗೆ ಡ್ರೈ ಆಗಿ ಹೋಗುತ್ತೆ, ಏನು ಕಳೆ ಕೂಡ ಬೆಳೆಯಲ್ಲ. ಆಮೇಲೆ ರೋಗಗಳು ಅಷ್ಟೇ ತುಂಬ ಕಮ್ಮಿ ಬರುತ್ತೆ. ಇಂಟರ್ ಕ್ರಾಪಿಂಗ್ ಮಾಡಿದಾಗ ನಾವು ಯಾವುದೇ ಒಂದು ಎಲೆ ಚುಕ್ಕೆ ರೋಗ ಅವೇನು ಹೇಳ್ತೀವಿ ಅಡಿಕೆಗಳಿಗೆಲ್ಲ ಅದೆಲ್ಲ ತುಂಬ ಕಂಟ್ರೋಲ್ ಮಾಡ್ಬೋದು. ಆಮೇಲೆ ಒಂದಕ್ಕೊಂದು ಪ್ಲಾಂಟ್ ಸಪೋರ್ಟಿವ್ ಸಿಸ್ಟಮ್ ಆಗಿ ಬೆಳೆಯುತ್ತೆ. ಇವಾಗ ನೀವು ನೋಡ್ಬೋದು ಪ್ರತಿ 3.5 feetಗೆ ಒಂದು ಪ್ಲಾಂಟ್ ಇದೆ ನನ್ನ ಸಿಸ್ಟಮಲ್ಲಿ. ಹಾಗಾಗಿ ಇವಾಗ ನೋಡಿ ಅಡಿಕೆ ಸ್ವಲ್ಪ ದೊಡ್ಡದಾದ್ರೂ ಅದ್ರ ಬೇರೆ ಆಲ್ರೆಡಿ ಇಲ್ಲಿಗೆ ಬಂದಿರುತ್ತೆ. ಈ ಪಪಾಯಗೆ ಏನು ನಾನು ಪೈಪ್ಲೈನ್ ಮಾಡಿದ್ದೀನಿ ಅದ್ರ ನೀರು ಅದಕ್ಕೆ ಸಫಿಷಿಯೆಂಟ್ ಆಗುತ್ತೆ. ಸೊ ಇವಾಗ ಪ್ರತಿ 3.5 feetಗೂ ನನ್ನ ಹತ್ರ ಒಂದು ಡ್ರಿಪ್ ಲೈನ್ ಇದೆ, ಅದಕ್ಕೆ ಡ್ರಿಪ್ಪರ್ ಕೂಡ ಸೆಟ್ ಮಾಡಿದ್ದೀನಿ. ಇವಾಗ ಅಡಿಕೆ ಆಗಿರ್ಬೋದು, ತೆಂಗು ಆಗಿರ್ಬೋದು, ಬಾಳೆ ಆಗಿರ್ಬೋದು, ಒಂದಕ್ಕೊಂದು ಸಪೋರ್ಟ್ ಸಿಸ್ಟಮ್ ತುಂಬ ಚೆನ್ನಾಗಿ ಬಿಲ್ಡ್ ಆಗಿದೆ. ಅಡಿಕೆ ಸಾಲಲ್ಲಿ ಫುಲ್ಲು ಅರ್ಶಿನ ಹಾಕೊಂಡಿದ್ದೀನಿ. ಅದ್ರ ಜೊತೆಗೆ ನೀವು ನೋಡ್ಬೋದು ಪೆಪ್ಪರ್ ಕೂಡ ಹಾಕಿದ್ದೀನಿ. ಯಾಕಂದರೆ ಇವಾಗ ತುಂಬ ನೆರಳಿರೋದ್ರಿಂದ ಬಯಲು ಸೀಮೆಯಲ್ಲೂ ಪೆಪ್ಪರ್ ಬೆಳೆಸ್ಬೋದು ಅನ್ನೋ ಒಂದು ಎಕ್ಸ್ಪೆರಿಮೆಂಟು ಟ್ರೈ ಮಾಡೋಣ ಅಂತ 100 ಪೆಪ್ಪರ್ ಗಿಡ ಕೂಡ ತಂದೆ. ಅದು ಕೂಡ ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತಾಯಿದೆ. ನೀವು ನೋಡ್ಬೋದು ಮೊದಲು 6 ರಿಂದ 8 ತಿಂಗಳು ಕಷ್ಟಪಡಬೇಕಾಯಿತು. ಏನಕ್ಕೆ ಅಂದರೆ ಬಿಕಾಸ್ ನಾನು ಕಲಿಕೆ ತುಂಬ ಮಾಡಬೇಕಾಯಿತು. ಇನ್ನೊಂದೇನಪ್ಪ ಅಂದರೆ ನೀರಿಂದೇ ಆಗಲಿ ಆಮೇಲೆ ಕಳೆಗಳೇ ಆಗಲಿ ಆ ಮ್ಯಾನೇಜ್ ಮಾಡೋದನ್ನು ಫಸ್ಟ್ ಕಲ್ತ್ಕೊಂಡಾದ್ಮೇಲೆ ನನಗಿವಾಗ ಹೆಂಗಾಗೋಗಿದೆ ಅಂದರೆ ಫಸ್ಟ್ 8 ತಿಂಗಳು ನಾನು ಏನು ಎಫರ್ಟ್ಸ್ ಹಾಕಿದೆ ಅದಕ್ಕೆ ಇಳುವರಿ ಅನ್ನೋದು ಸ್ಟಾರ್ಟ್ ಆಗಿದ್ದು 8 ತಿಂಗಳಿಗೆ. 8 ತಿಂಗಳಿಂದ ಪ್ರತಿ ವಾರ ನಾನಿವಾಗ ಆಲ್ರೆಡಿ ನಾನು ಹೇಳ್ದಂಗೆ
ನಾನು ವೀಕೆಂಡ್ ಫಾರ್ಮರು. ಓಕೆ, ಇವಾಗ ವಾರ ಪೂರ್ತಿ ನಾನು ಅಲ್ಲಿ ಕೆಲಸ ಮಾಡಿರ್ತೀನಲ್ಲ, ಅದನ್ನು ರಿಲ್ಯಾಕ್ಸ್ ಮಾಡ್ಕೊಳೋದಕ್ಕೆ ಅಂತ ತೋಟಕ್ಕೆ ಬರ್ತಾ ಇದ್ದೀನಿ ಇವಾಗ. ಹೆಂಗೆ ಶನಿವಾರ ಬಂದರೆ ತೋಟ ಎಲ್ಲ ನೋಡ್ತೀನಿ, ಏನೇನು ಮಾಡಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ಕೊತೀನಿ. ಅದನ್ನು ಸಣ್ಣ ಪುಟ್ಟ ಕೆಲಸಗಳು ಮಾಡಿಕೊಂಡು, ಇವಾಗ ಕಳೆಗಳು ಕೂಡ ಜಾಸ್ತಿ ಯಾಕಂದರೆ ನೆರಳು ಜಾಸ್ತಿ ಆಗಿರೋದ್ರಿಂದ ಕಳೆನೂ ತುಂಬ ಕಮ್ಮಿ ಆಗಿದೆ. ಆಮೇಲೆ ಹಣ್ಣುಗಳು ಎಲ್ಲೆಲ್ಲಿ ಬಂದಿದೆ ಅದನ್ನು ಕಿತ್ಕೊಳೋದು, ಆಮೇಲೆ ನನ್ನ ಕಾರ್ಗೆ ಹಾಕ್ಕೊಳೋದು, ಆಮೇಲೆ ತೊಗೊಂಡೋಗಿ ನಮ್ಮ ಲೇಔಟ್ ಜನಕ್ಕೆ ತಲುಪಿಸೋದು, ಇಷ್ಟೇ ನನ್ನದು.